ನಮಸ್ಕಾರ. ನಾನು ಡಾಕ್ಟರ್ ಅಶೋಕ್ BC, ಆಸ್ಟರ್ ವೈಟ್ಫೀಲ್ಡ್ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಮತ್ತು ಈಸ್ಥೆಟಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬೋಟಾಕ್ಸ್, ಫಿಲ್ಲರ್ಸ್ ಆ್ಯಂಡ್ ಲೇಸರ್ಸ್. ಇದಕ್ಕೆಲ್ಲ ಹೇಳ್ತೀವಿ ಅಂದರೆ ಈಸ್ಥೆಟಿಕ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಬೋಟಾಕ್ಸ್ ಬಂದ್ಬಿಟ್ಟು ಇಟ್ ಈಸ್ ಆ್ಯಕ್ಚುಲಿ ಎ ಟಾಕ್ಸಿನ್ ರಿಲೀಸ್ಡ್ ಫ್ರಮ್ ಒನ್ ಆಫ್ ದ ಆರ್ಗ್ಯಾನಿಸಮ್ಸ್. ಅದರದ್ದು ಸೈಡ್ ಎಫೆಕ್ಟು ಒಂದು ಮಸಲ್ನ ಸ್ವಲ್ಪ ಪ್ಯಾರಲೈಸ್ ಮಾಡ್ತದೆ. ಸೊ ನಾವು ಅದು ಥೆರಪಿಟಿಕ್ ಲೆವೆಲಲ್ಲಿ ಯೂಸ್ ಮಾಡಿದ್ರೆ ಅದು ನಮಗೆ ಎಲ್ಲಿ ಮಸಲ್ ತುಂಬ ಕೆಲಸ ಮಾಡಿ ಚರ್ಮದಲ್ಲಿ ಸುಕ್ಕು ತರಿಸುತ್ತೋ ಆ ಮಸಲ್ನ ನಾವು ಪ್ಯಾರಲೈಸ್ ಮಾಡೋದ್ರಿಂದ ಈ ಸುಕ್ಕೆಲ್ಲ ಹೋಗಿ ಚರ್ಮಕ್ಕೆ ಒಂದು ಕಳೆ ಬರ್ತದೆ. ಇದಕ್ಕೆ ಬೋಟಾಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಮಾಡೋದು ತುಂಬ ಈಸಿ. ಔಟ್ ಪೇಷಂಟ್ ಪ್ರೊಸೀಜರಲ್ಲಿ ಒಂದು 10 ನಿಮಿಷದಲ್ಲಿ ಎಲ್ಲ ಮುಗಿದು ಹೋಗ್ತದೆ. ಬಟ್ ಏನಂದರೆ ಒಳ್ಳೆ ಹಾಸ್ಪಿಟ್ಲಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ಜನ್ ಅಂತ ಮಾಡಿಸೋದ್ರಿಂದ ಕಾಂಪ್ಲಿಕೇಶನ್ ರೇಟ್ಸ್ ಅಂತ ಹೇಳ್ತೀವಿ. ತುಂಬ ಜಾಸ್ತಿ ಕೊಡೋದ್ರಿಂದ ಅಥವಾ ತುಂಬ ಕಮ್ಮಿ ಕೊಡೋದ್ರಿಂದ ಅದು ಕರೆಕ್ಟ್ ಲೆವೆಲಲ್ಲಿ ಇಂಜೆಕ್ಟ್ ಮಾಡ್ದಲೇ ಇದ್ದರೆ ಅದು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಇಂಥದ್ದನ್ನ ಅವಾಯ್ಡ್ ಮಾಡ್ಬೋದು. ಪ್ರೊಸೀಜರ್ ತುಂಬ ಈಸಿ, ಪ್ಲಸ್ ಇಟ್ ಈಸ್ ರಿವರ್ಸಿಬಲ್. ಅಂದರೆ ನೀವು ಸ್ವಲ್ಪ ಜಾಸ್ತಿ ಕೊಟ್ಟು ಅದು ಪ್ಯಾರಲೈಸಿಸ್ ಜಾಸ್ತಿ ಆಗಿದ್ರು ಒಂದು 6 ಮಂತ್ಸಲ್ಲಿ ಅದು ಎಫೆಕ್ಟ್ ಎಲ್ಲ ಹೋಗ್ಬಿಟ್ಟು ಮುಂಚೆ ಹೇಗಿದ್ದರೂ ಆ ಥರ ಆಗ್ತದೆ. ಅದರದ್ದು ಡ್ರಾಬ್ಯಾಕು ಅದೇ ಕೂಡ. ಸೊ ಇದು ಒಂದು ಸತಿ ಮಾಡಿಸ್ಕೊಂಡು ಅದು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಮತ್ತೆ ಮಾಡಿಸ್ಬೇಕಾಗ್ತದೆ. ಸೊ ಇದಕ್ಕೆ ಬೋಟಾಕ್ಸ್ ಸರ್ಜರಿ ಅಂತ ಬೋಟಾಕ್ಸ್ ಪ್ರೊಸೀಜರ್ ಅಥವಾ ಬೋಟಾಕ್ಸ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಇದು ಸುಕ್ಕು ತೆಗೆಯುವಂಥ ಒಂದು ಪ್ರೊಸೀಜರ್. ಸೆಕೆಂಡ್, ಫಿಲ್ಲರ್ಸ್. ಫಿಲ್ಲರ್ಸ್ ಅಂದರೆ ನಾವು ಐದರ್ ಬಾಡಿಯಿಂದನೇ ತೆಗೆಯುವಂಥ ಫಿಲ್ಲರ್ಸ್, ಅಂದರೆ ನಮ್ಮ ಬಾಡಿಯಲ್ಲಿರೋ ಚರ್ಬಿ ಅಥವಾ ಫ್ಯಾಟ್ ಅಂತ ಹೇಳ್ತೀವಿ, ಅದನ್ನೇ ತೆಗೆದು ಎಲ್ಲಿ ಕಮ್ಮಿ ಇರ್ತದೋ ಅಲ್ಲಿಗೆ ತುಂಬಿಸ್ಬೋದು. ಅಥವಾ ಸಿಂಥೆಟಿಕ್ ಫಿಲ್ಲರ್ಸ್ ಅಂತ ಸಿಗ್ತದೆ. ಈ ಕಂಪನಿಯಲ್ಲಿ ಮಾಡಿದ ಹೈರ್ಲೂನಿಕ್ ಆ್ಯಸಿಡ್ ಅಂತ ಒಂದು ಕೆಮಿಕಲ್ ಇದೆ. ಅದು ನೀರಿನ ಅಂಶ ತುಂಬ ತುಂಬಿಕೊಂಡಿರ್ತದೆ. ಇದನ್ನು ತುಂಬೋದ್ರಿಂದ ಅದು ಬಾಡಿಯಲ್ಲಿರೋ ನೀರು ಅಲ್ಲಿಗೆ ಹೋಗಿ ತುಂಬಿಕೊಂಡು ತುಂಬ ವಾಲ್ಯೂಮ್ ಚೆನ್ನಾಗಿ ಕಾಣಿಸ್ತದೆ. ಇದು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಎಲ್ಲೆಲ್ಲಿ ವಾಲ್ಯೂಮ್ ಕಮ್ಮಿ ಆಗಿರ್ತದೆ, ತುಟಿ ಇರ್ಬೋದು ಅಥವಾ ಉಬ್ಬು ಇರ್ಬೋದು ಅಥವಾ ಕಣ್ಣಿನ ರಪ್ಪೆ ಇರ್ಬೋದು ಅಥವಾ ಕೆನ್ನೆ ಇರ್ಬೋದು. ಇಂಥ ಜಾಗದಲ್ಲಿ ಎಲ್ಲಿ ವಯಸ್ಸಾಗ್ತಾ ಆಗ್ತಾ ಏನಾಗ್ತದೆ, ಫ್ಯಾಟ್ ಕಮ್ಮಿಯಾಗಿ ಗುಳಿ ಬಿದ್ದಂಥ ಒಂದು ಚಿಹ್ನೆ ಬರ್ತದೆ. ಹಂಗೆ ಬಂದಾಗ ಇದನ್ನು ಹಾಕೋದ್ರಿಂದ ಅದು ಮುಂಚೆ ಥರ ಯೌವನ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಫಿಲ್ಲರ್ಸ್ ಅಂತ ಹೇಳ್ತೀವಿ. ಸಿಂಥೆಟಿಕ್ ಫಿಲ್ಲರ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅದು, ಏಕೆಂದರೆ ಅದು ಅಂಗಡಿಯಿಂದ ತರಬೇಕಾಗ್ತದೆ, ಪ್ಲಸ್ ಅದು ಮತ್ತೆ ಮತ್ತೆ ಮಾಡಬೇಕಾಗ್ತದೆ. ಬಟ್ ನಿಮ್ಮದೇ ಫ್ಯಾಟ್ ತೆಗೆದು ಹಾಕಿದ್ರೆ ಅದು ಪರ್ಮನೆಂಟ್. ಅಂದರೆ ನಿಮ್ಗೆ ಎಲ್ಲಿ ಹೊಟ್ಟೆಯಿಂದನೋ ಅಥವಾ ತೊಡೆಯಿಂದನೋ ಒಂದು ಸ್ವಲ್ಪ ಫ್ಯಾಟ್ ತೆಗೆದು ಇನ್ನೊಂದು ತುಟಿಗೋ ಅಥವಾ ಕೆನ್ನೆಗೆ ಹಾಕೋದ್ರಿಂದ ಅದು ಪರ್ಮನೆಂಟಾಗಿ ಉಳ್ಕೊಳ್ಳೋ ಅಂಥದ್ದು ಒಂದು ಪ್ರೊಸೀಜರ್. ಇದು ಕೂಡ ಡೇ ಕೇರ್ ಪ್ರೊಸೀಜರ್. ಅಂದರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗುವಂಥದ್ದು, ತುಂಬ ಸಿಂಪಲ್ ಮತ್ತು ಕ್ಲೀನಾಗಿ ಮುಗಿದೋಗ್ತದೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾರು ತಿಳ್ಕೊಬೇಕು ಅಂತ ಇಷ್ಟ ಇದ್ದರೆ ಆಸ್ಟರ್ ವೈಟ್ಫೀಲ್ಡ್ಗೆ ನೀವು ಕಾಲ್ ಮಾಡಿ ಪ್ಲಾಸ್ಟಿಕ್ ಸರ್ಜರಿಗೆ ಒಂದು ಎನ್ಕ್ವೈರಿ ಕಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್.